ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಕುರಿತು ಇವತ್ತೊಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಈ ಒಂದು ಅಪ್ಡೇಟ್ ಅನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ. ಈಗ ಬಂದಿರುವಂತಹ ಈ ಒಂದು ಹೊಸ ಅಪ್ಡೇಟ್ ಏನು ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ನೀವು ವೇಟ್ ಮಾಡಿ ಸಾಕಾಗಿರುತ್ತೆ. ಯಾಕಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಜುಲೈ 15ನೇ ತಾರೀಕು ಒಳಗಡೆ 11ನೇ ಕಂತು ಬರುತ್ತಂತ ಹೇಳಿದ್ರು, 12ನೇ ಕಂತು ಬರುತ್ತಂತ ಹೇಳಿದ್ರು. ಆದ್ರೆ ಯಾವ ಕಂತಿನ ಹಣನೂ ಬರಲಿಲ್ಲ. ಕೆಲವರಿಗೆ ಮಾತ್ರ ಹಣ ಜಮಾ ಆಯಿತು ಫಲಾನುಭವಿಗಳಿಗೆ, ಬೇರೆ ಎಲ್ಲ ಫಲಾನುಭವಿಗಳಿಗೆ ಹಣನೇ ಜಮಾ ಆಗ್ಲಿಲ್ಲ. ಅದರಿಂದ ಇನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಸುಳ್ಳು, ಇನ್ನು ಹಣ ಬರಲ್ಲ ಅಂತ ಸಾಕಷ್ಟು ಜನ ಒಂದು ಭಯದಲ್ಲಾದ್ರೆ ಇದ್ದಾರೆ. ಇನ್ನು ಹಣ ಬರಲ್ಲ ಬಿಡಿ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಒಂದು ಭಯ ಆದ್ರೆ ಇದೆ ನಿಮ್ಗೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಯಾಕೆ ಹಣ ಬರ್ತಿಲ್ಲ, ಕೆಲವರಿಗೆ ಮಾತ್ರ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದೆ ಅನ್ನೋದಕ್ಕೆ ಇಲ್ಲೊಂದು ಕ್ಲಾರಿಫಿಕೇಶನ್ ಆದ್ರೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಏನಂತ ನಿಮ್ಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಅವ್ರು ಹೇಳ್ತಿರುವಂತದ್ದು ಏನಂದ್ರೆ, ಸಾಕಷ್ಟು ನಕಲಿ ದಾಖಲೆಗಳು ಕೊಟ್ಟು ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಪಡ್ಕೊಂತಿದ್ದಾರೆ. ಅದರಿಂದ ನಾವು ಅಪ್ಲಿಕೇಶನ್ಸ್ ಅನ್ನ ವೆರಿಫೈ ಮಾಡ್ತಿದೀವಿ. ಈಗ ಒಂದು ಅಪ್ಲಿಕೇಶನ್ಸ್ ಎಲ್ಲ ಮತ್ತೆ ಒಂದು ಮರುಪರಿಶೀಲನೆ ಮಾಡ್ತಿದೀವಿ, ವೆರಿಫಿಕೇಶನ್ ಮಾಡ್ತಿದೀವಿ. ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಮತ್ತೆ ಮರುಪರಿಶೀಲನೆ ಮಾಡಿದ್ಮೇಲೆ ಏನಾಗ್ತಿದೆ ಅಂದ್ರೆ, ಈಗ ಒಂದೇ ದಿನದಲ್ಲಿ ಎಲ್ಲರದು ಒಂದು ಅಪ್ಲಿಕೇಶನ್ಸ್ ಆದ್ರೆ ವೆರಿಫೈ ಮಾಡಕ್ ಆಗಲ್ಲ. ಮತ್ತೆ ಅದರಿಂದ ಯಾರ್ಯಾರ್ದು ವೆರಿಫೈ ಮಾಡ್ತಿದಾರೋ ಅಪ್ಲಿಕೇಶನ್ಸ್ ಅಂತ ಅವ್ರಿಗೆ ಹಣ ಆದ್ರೆ ಜಮಾ ಆಗ್ತಿದೆ. ನೀವು ಚೆಕ್ ಮಾಡ್ಕೋಬಹುದು, ಕೆಲವರಿಗೆ ಹಣ ಆದ್ರೆ ಜಮಾ ಆಗ್ತಿದೆ. ಅವ್ರು ಹೇಳೋ ಪ್ರಕಾರ ಏನಾಗ್ತಿದೆ ಅಂದ್ರೆ, ಯಾರ ಅಪ್ಲಿಕೇಶನ್ಸ್ ವೆರಿಫೈ ಆಗ್ತಿದ್ಯೋ ವೆರಿಫೈ ಆದ ಕೂಡಲೇ ಏನ್ ಮಾಡ್ತಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ನಿಮ್ದು ಇನ್ನು ಪರಿಶೀಲನೆಯಲ್ಲಿ ಇರುತ್ತೆ, ಇನ್ನು ಪೆಂಡಿಂಗ್ ಇರುತ್ತೆ, ನಿಮ್ದು ವೆರಿಫೈ ಆಗಿರಲ್ಲ, ನಿಮ್ಗೆ ಹಣ ಬರ್ತಿರಲ್ಲ. ಅದರಿಂದ ವೇಟ್ ಮಾಡಿ, ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಮಾಡ್ತಿದೀವಿ ನಾವೀಗ, ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ನಾವು ಅಪ್ಲಿಕೇಶನ್ಸ್ ಅನ್ನ ವೆರಿಫೈ ಮಾಡ್ತಿದೀವಿ, ಎಲ್ಲ ಒಂದು ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಆದ್ಮೇಲೆ ಎಲ್ಲ ಫಲಾನುಭವಿಗಳ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ದಿನಾಂಕ ಬಂದ್ಬಿಟ್ಟು ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ, ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಎಲ್ಲ ಒಂದು ಅಪ್ಲಿಕೇಶನ್ಸ್ ಅನ್ನ ವೆರಿಫೈ ಮಾಡ್ತಾರಂತೆ. ಜುಲೈ 25ನೇ ತಾರೀಕು ಒಳಗಡೆ ಯಾರು ನೀವು ಅರ್ಹ ಫಲಾನುಭವಿಗಳು ಇದೀರೋ ನಿಮ್ಗೆ ಏನಾಗುತ್ತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರುತ್ತೆ. ಯಾರು ಅನರ್ಹ ಫಲಾನುಭವಿಗಳು ಇರ್ತಿರೋ ನಿಮ್ದೇನಾಗುತ್ತೆ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಅನ್ನ ರಿಜೆಕ್ಟ್ ಮಾಡ್ತಾರೆ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರಲ್ಲ. ಜುಲೈ 25ನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಅಪ್ಲಿಕೇಶನ್ಸ್ ವೆರಿಫೈ ಮಾಡಿ ಹಣ ಜಮಾ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದ್ರೂ ಇವತ್ತು ಹಣ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.